ನಮಸ್ಕಾರ. ಮೈಸೂರಿನಲ್ಲಿ ಮಾರಾಟಕ್ಕಿರುವ ಖಾಲಿ ನಿವೇಶನಗಳ ಹುಡುಕಾಟದ ನಮ್ಮ ಇನ್ನೊಂದು ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಒಂದು ಖಾಲಿ ನಿವೇಶನ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ 3050 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಹಲವಾರು ಜನ ಕೇಳ್ತಿದ್ರಿ, ಸುಪ್ರೀತ್ ಮೈಸೂರು ವಿಜಯನಗರದಲ್ಲಿ 20, 30, 30, 40, 40, 60, 50, 80 ಸೈಟ್ಗಳು ಸಿಗುತ್ತೆ. ನಮಗೆ 30, 40ಗೂ 40, 60ಗೂ ಮಧ್ಯದಲ್ಲಿರುವಂತಹ 30, 50, 1500 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಸೈಟ್ ಬೇಕು ನಾವು ಮನೆ ಕಟ್ಕೊಳ್ಳಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ. ಅದಕ್ಕೋಸ್ಕರ ಮಾಡ್ತಾ ಇರುವಂತಹ ಈ ವಿಡಿಯೋ. ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ದೇವರಾಜ ರಸ್ತೆಯಿಂದ ಸರಿಸುಮಾರು 10 ಕಿಲೋಮೀಟರ್ ಒಳಗೆ, ಅರೌಂಡ್ 10 to 10.5 ಕಿಲೋಮೀಟರ್ಸ್ ಒಳಗೆ ಇರುವಂತಹ ಈ ಮೂಡ ಅನುಮೋದಿತ ಖಾಸಗಿ ಬಡಾವಣೆ, ಅಂದರೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಮೈಸೂರು ವಿಜಯನಗರ 4ನೇ ಹಂತದಲ್ಲಿರುವಂತಹ ಹೆಸರಾಂತ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಿಂದ ಇಲ್ಲಿಗೆ ಬರಲಿಕ್ಕೆ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಮೈಸೂರು ವಿಜಯನಗರ 4th ಸ್ಟೇಜಲ್ಲಿ ಮರಿಮಲ್ಲಪ್ಪ ಇಸ್ ಅ ಲ್ಯಾಂಡ್ ಮಾರ್ಕ್, ಅಂದರೆ ಈ ವಿದ್ಯಾಸಂಸ್ಥೆಯಿಂದ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 2.5 ಕಿಲೋಮೀಟರ್ಸ್ ಆಗುತ್ತೆ. ವಿಜಯನಗರ 4ನೇ ಹಂತದಲ್ಲಿರುವಂತಹ 4th ಸ್ಟೇಜಲ್ಲಿರುವಂತಹ ರಿಂಗ್ ರೋಡಿಂದ ಇಲ್ಲಿಗೆ ಬರಲಿಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ನೀವು ನೋಡ್ಬೋದು, ಡಾಂಬರೀಕರಣ ಅಂದರೆ ಟಾರ್ ರೋಡ್ ಆಗಿದೆ. ಎಲೆಕ್ಟ್ರಿಕ್ ಲೈಟಿಂಗ್ ಅಂದರೆ ಕಂಬಗಳು, ವಿದ್ಯುತ್ ಕಂಬಗಳು, ದೀಪಗಳು ಎಲ್ಲ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ನೀವು ನೋಡ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ವೇಸ್ಟ್ ವಾಟರ್ ಲೈನು ಇವೆಲ್ಲವೂ ಇರುವಂತಹ, ದಿನನಿತ್ಯ ಕಸ ತೊಗೊಂಡು ಹೋಗೋ ವ್ಯವಸ್ಥೆಯೂ ಸಹ ಇರುವಂತಹ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ಮೂಡ ಖಾತಾ, ಮೂಡ ಕಂದಾಯ ಹೊಂದಿರುವಂಥದ್ದು. ಇಲ್ಲಿ ಮನೆ ಕಟ್ಟದಲ್ಲಿ, ಅಂದರೆ ಮುಂಬರೋಸಲ್ಲಿ ನೀವು ಮನೆ ಕಟ್ಟದಲ್ಲಿ ಇಲ್ಲಿಗೆ ಮೂಡದಿಂದ ಪ್ಲ್ಯಾನ್ ಅಪ್ರೂವಲ್ ಸಿಗುವಂತಹ ರೆಸಿಡೆನ್ಷಿಯಲ್ ಲೇಔಟ್. 3 ದೃಷ್ಟಿಕೋನಗಳು ಇಟ್ಕೊಂಡು ಒಂದು ಸೈಟ್ನ ಪರ್ಚೇಸ್ ಮಾಡೋಕ್ಕೆ ತಾವೆಲ್ಲರೂ, ಅಂದರೆ 3 ವ್ಯೂಸ್ ಇರುತ್ತೆ ಯೂಶ್ವಲಿ. ಏನದು ಅಂತಂದರೆ, ನಾವು ಈಗಲೇ ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೊಂಡು ನಾವು ಈಗಲೇ ಮನೆ ಕಟ್ಟಬೇಕು. ಖಂಡಿತವಾಗ್ಲೂ ನೀವು ನೋಡಬಹುದು, ಈಗಾಗಲೇ ನೂರಾರು ಮನೆಗಳು ತಲೆ ಎತ್ತಿರುವ ಸುತ್ತಮುತ್ತಲು ಭಾಳಷ್ಟು ಮನೆಗಳು ಇದೆ. ಸೊ ನೀವು ಇವಾಗಲೇ ಮನೆ ಕಟ್ಕೊಂಡು ವಾಸಕ್ಕೆ ಬರಬಹುದು. ಒಂದು ವಿಚಾರ. ನಂಬರ್ 2, ಸುಪ್ರೀತ್ ನಾನು ಸೈಟ್ ಇವಾಗ ತೊಗೋತೀನಿ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ಮಾರ್ತೀನಿ, ಅದನ್ನು ಪ್ರಾಫಿಟ್ ಸಿಗುತ್ತಾ? ಖಂಡಿತವಾಗ್ಲೂ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ವೀಕ್ಷಕರೇ ನೋಡಿ, ಭಾಳಷ್ಟು ಮನೆಗಳು ಆಗ್ತಾ ಇದೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇದು ಈ ಲೇಔಟ್ ಆದ ನಂತರನೂ ಮುಂದಕ್ಕೂ, ಅಂದರೆ ಇದಾದ ನಂತರನೂ ಭಾಳಷ್ಟು ಲೇಔಟ್ಗಳು ಆಗ್ತಾ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವೆಲ್ಲ ಫಿಲಪ್ ಆಗುತ್ತೆ. ಸೊ ಅವಾಗ ಇರೋ ಸೈಟ್ಗಳೇ ಭಾಳಷ್ಟು ಬೇಡಿಕೆ ಬರುತ್ತೆ, ವೇಕೆಂಟ್ ಸೈಟ್ಸ್ಗೆ ಬೇಡಿಕೆ ಭಾಳಷ್ಟು ಬರುತ್ತೆ. ಸೊ ಪ್ರಾಫಿಟ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಪ್ರಾಫಿಟ್ ಔಟ್ ಆಫ್ ಇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇನ್ನೊಂದು ವಿಚಾರ, ನಾವು ಇವಾಗ ಸೈಟ್ ತೊಗೋತೀವಿ, ಮುಂಬರುವ ದಿವಸಗಳಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾವು ಇದ್ಕೊಂಡು ಅಥವಾ 2ರಿಂದ 3 ಪೋರ್ಷನ್ ಮನೆ ಕಟ್ತೀವಿ, ನಮಗೆ 2 ಪೋರ್ಷನ್ ರೆಂಟಿಗೆ ಕೊಡ್ಬೋದಾ, ರೆಂಟ್ ಈಲ್ಡಿಂಗ್ ಪ್ರಾಪರ್ಟಿ ಆಗಿ ಇದು ಮುಂಬರೋ ದಿವಸದಲ್ಲಿ ಕನ್ವರ್ಟ್ ಆಗುತ್ತಾ, ಬೇಡಿಕೆ ಇರುತ್ತಾ ಅಂತ? ಹೌದು ಸ್ನೇಹಿತರೆ, ಈಗಾಗಲೇ ವಿಜಯನಗರ 4ನೇ ಹಂತದಲ್ಲಿ ರೆಂಟ್ ಇಸ್ ಗಾನ್ ವೆರಿ ಹೈ. ಬಹಳ ಎತ್ತರಕ್ಕೆ ಹೋಗಿದೆ ರೆಂಟು, ಬಹಳ ಜಾಸ್ತಿ ಆಗಿದೆ ರೆಂಟ್. ಸೊ ಇಲ್ಲೂ ಸಹ ಅಷ್ಟೇ, ಅವರ ಪೀರಿಯಡ್ ಆಫ್ ಟೈಮ್ ನೀವು ಮನೆ ಕಟ್ಕೊಂಡು ಇಲ್ಲಿ ರೆಂಟಿಗೆ ಕೊಟ್ಟರೆ ರೆಂಟಲ್ ಇನ್ಕಮ್, ಒಳ್ಳೆ ರೆಂಟಲ್ ಇನ್ಕಮ್ ಅರ್ನ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಈ ಜಾಗ. ಸೊ ಐ ಥಿಂಕ್ ನಾನು ಈ ವಿಡಿಯೋದಲ್ಲಿ ಈ ಜಾಗದ ಬಗ್ಗೆ ಹೇಳಿದ್ದೀನಿ, ಲೊಕೇಶನ್ ಬಗ್ಗೆ ಹೇಳಿದ್ದೀನಿ, ಮೂಡ ಅಪ್ರೂವ್ಡ್ ಅಂತ ಹೇಳಿದ್ದೀನಿ, ಮೂಲಭೂತ ಸೌಕರ್ಯಗಳೆಲ್ಲ ಇದೆ. ಮರಿಮಲ್ಲಪ್ಪ ವಿಜಯನಗರ 4th ಸ್ಟೇಜಿಂದ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ್ದೀನಿ. ಮೇನ್ ರೋಡ್ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದೇನಿದೆ ಈ ಮೇನ್ ರೋಡಿಂದ 3ನೇ ಪ್ರಾಪರ್ಟಿ, 2ನೇ ಪ್ರಾಪರ್ಟಿ, ಇದು ಮೇನ್ ರೋಡ್. ಇದು ಮೇನ್ ರೋಡಿಂದ 2nd ಪ್ರಾಪರ್ಟಿ ಇಸ್ ವೆಸ್ಟ್ ಫೇಸಿಂಗ್ 30-50 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಈ ಥರ ಅಂದರೆ ಈ ಸೈಜ್ ಆಫ್ ಪ್ರಾಪರ್ಟಿ ವಿಜಯನಗರ 4th ಸ್ಟೇಜಲ್ಲಿ ಇಲ್ಲ. ಸೊ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ 1.5 ಕಿಲೋಮೀಟರ್ ಬಂದಲ್ಲಿ ಬಸವನಹಳ್ಳಿ ಆದ ನಂತರ ಇರುವಂತಹ ಈ ಲೇಔಟಲ್ಲಿ ಈ ಸೈಟು ಸೇಲ್ಗಿದೆ. ಇದರ ಬಗ್ಗೆ ಮಾಹಿತಿ ಬೇಕು, ಇನ್ನಷ್ಟು ಡೀಟೇಲ್ಸ್ ಬೇಕು, ಲೊಕೇಶನ್ನ ನಾವು ನೋಡಬೇಕು ಅಂದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ. ನಾನು ಸಿಗ್ತೀನಿ. ಮೈಸೂರಿಂದ ಸುಪ್ರೀತ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ತೊಗೊಂಡು, ಸೈಟು, ಮನೆ, ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಒಮ್ಮೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.